ಆಷಾಢ ಮಾಸ ಬಂತು ಎಂದರೆ ಬೆಂಗಳೂರು ನಗರದ ನಿವಾಸಿಗಳಿಗೆ ಧರ್ಮದ ಸಂದೇಶ ಸಾರುವ ಪಂಚಪೀಠಗಳ ಪೀಠಾಧೀಶ್ವರಗಳ ಧರ್ಮ ಪ್ರವಚನ ಸಭೆ ಹಾಗೂ ಇಷ್ಟಲಿಂಗ ಮಹಾಪೂಜೆ. ಆಷಾಢ ಮಾಸ ಬಂತೆಂದರೆ ನಮ್ಮ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಎಲ್ಲಿರದ ಖುಷಿಯೋ ಖುಷಿ. ಅದಕ್ಕೆ ಕಾರಣ ನಮ್ಮ ಮೂವರು ಜಗದ್ಗುರುಗಳು ಸಹ ಆಷಾಢ ಮಾಸದಲ್ಲಿ ಇಷ್ಟಲಿಂಗ ಪೂಜೆ ಮತ್ತು ಧಾರ್ಮಿಕ ಸಭೆಯನ್ನು ಆಯೋಜಿಸಿಕೊಂಡು ಬಂದಿರುವುದು. ಕಳೆದ ಹಲವಾರು ವರ್ಷಗಳಿಂದ ಈ ಕಾರ್ಯಕ್ರಮ ನಡೆದುಕೊಂಡು ಬರುತ್ತಲೇ ಇದೆ. ಬೆಂಗಳೂರು ನಗರದ ಬಸವೇಶ್ವರ ಸುಜ್ಞಾನ ಕಲ್ಯಾಣ ಮಂಟಪದಲ್ಲಿ 5 ದಿನಗಳ ಕಾಲ ರಂಭಾಪುರಿ ಮಠದ ಶ್ರೀಗಳು ಸಹ ಇಷ್ಟಲಿಂಗ ಪೂಜೆಯನ್ನು ನೆರವೇರಿಸಿದ್ದರು. ಹಾಗೆಯೇ ಶ್ರೀಶೈಲ ಪೀಠದ ಜಗದ್ಗುರುಗಳು ಸಹ 4 ದಿನಗಳ ಕಾಲ ಇದೇ ಕಲ್ಯಾಣ ಮಂಟಪದಲ್ಲಿ ಪೂಜೆಯನ್ನು ಆಯೋಜಿಸಿದ್ದರು. ಗುರು ಪೌರ್ಣಮಿ ಅಂದು ಅವರಿಗೆ ಗುರುಪಾದಪೂಜೆ ಮಾಡುವ ಮೂಲಕ ನಮನ ಸಲ್ಲಿಸಲಾಯಿತು. ಹಾಗೆಯೇ ನಾಳೆ 1ನೇ ತಾರೀಕು ಮತ್ತು 2ನೇ ತಾರೀಕು ಬೆಂಗಳೂರು ನಗರದ ಬಸವನಗುಡಿಯಲ್ಲಿರುವ ನಿಜಗುಣ ಕಲ್ಯಾಣ ಮಂಟಪದಲ್ಲಿ ಉಜ್ಜಯಿನಿ ಜಗದ್ಗುರುಗಳವರ ಇಷ್ಟಲಿಂಗ ಪೂಜೆ ಮತ್ತು ಹಾಗೂ ಧಾರ್ಮಿಕ ಸಭೆ ನಡೆಯಲಿದೆ. 2 ದಿನ ನಡೆಯುವ ಈ ಸಭೆಯಲ್ಲಿ ಧಾರ್ಮಿಕ ಪ್ರವಚನಗಳು, ಸಭೆಗಳು ಮತ್ತು ಸಿದ್ಧಾಂತ ಶಿಖಾಮಣಿಯ ಬಗ್ಗೆ ಉಲ್ಲೇಖಗಳು ಸಹ ನಡೆಯಲಿದೆ. ಎಲ್ಲ ಬೆಂಗಳೂರು ನಗರದ ಎಲ್ಲ ನಾಗರಿಕರು ಆಗಮಿಸಬೇಕೆಂದು ಷಡಕ್ಷರಿ ಶಾಸ್ತ್ರಿಯವರು ತಿಳಿಸಿದ್ದಾರೆ.